ವಿಮಾನ ದುರಂತ ಸ್ಥಳದಿಂದ ನಿಮ್ಮ ಪಬ್ಲಿಕ್ ಟಿವಿ ಡೇ 1 ಇಂದ ಕೂಡ ಅಂದ್ರೆ ಈ ಅವಘಡ ಸಂಭವಿಸಿದಾಗಿಂದ ಕೂಡ ಈ ಅವಘಡ ಹೇಗಾಯಿತು, ಜೊತೆಗೆ ಎಷ್ಟು ಜನ ಮೃತಪಟ್ಟರು, ಯಾರ್ಯಾರು ಎಲ್ಲೆಲ್ಲಿ ಇದ್ರು ಎಲ್ಲ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇತ್ತು. ಮುಂದುವರಿಸ್ತೀವಿ ನಾವು ಗ್ರೌಂಡ್ ರಿಪೋರ್ಟ್ ಅನ್ನ, ಝೀರೋ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ಕೊಡ್ತಾ ಇದೀವಿ. ಏರ್ ಇಂಡಿಯಾ ಅವಶೇಷಗಳ ದೃಶ್ಯಾವಳಿಗಳು ಕೂಡ ಪಬ್ಲಿಕ್ ಟಿವಿಯ ಕ್ಯಾಮೆರಾ ಕಣ್ಣಲ್ಲಿ ಸರಿಯಾಗಿದೆ. ವಿಮಾನದ 90% ಭಾಗ ಸುಟ್ಟು ಕರಕಲಾಗಿದೆ. ವಿಮಾನದ ಹಿಂಭಾಗ ಬಿಟ್ಟು, ಅಂದ್ರೆ ಒಂದು ಪ್ಲೇನ್ ಅಂದ್ರೆ ಅದರದ್ದು ಹಿಂಭಾಗವನ್ನ ಟೇಲ್ ಅಂತ ಕರಿತೀವಿ, ವಿಂಗ್ಸು ಟೇಲ್ ಅಂತ ನಾವು ಅದನ್ನು ವಿಂಗಡಿಸ್ತೀವಿ. ಸೊ ಆ ಟೇಲ್ ಭಾಗ, ಹಿಂಬದಿಯ ಭಾಗ ಬಿಟ್ಟರೆ ಇನ್ನೇನು ಕೂಡ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ಈ ವಿಮಾನದ ಅಪಘಾತದ ದೃಶ್ಯ ಸೆರೆ ಸಿಕ್ಕಿರೋದು. ಘಟನಾ ಸ್ಥಳದಲ್ಲಿ ನಾವು ಗ್ರೌಂಡ್ ರಿಪೋರ್ಟ್ ನಡೆಸ್ತಾ ಇದ್ದೀವಿ. 90% ಭಾಗ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ನಾವಾಗಲೇ ಹೇಳ್ತಾ ಇದ್ವಿ ಇನ್ವೆಸ್ಟಿಗೇಷನ್ ಯಾವ್ಯಾವ ಆಯಾಮದಲ್ಲಿ ಸಾಗುತ್ತೆ ಅಂತ. ಮೇನ್ಲಿ ಈ 32 ಸೆಕೆಂಡ್ಗಳಲ್ಲಿ, ಮೊದಲ 10 ಸೆಕೆಂಡ್ನ ನಂತರ 15-16ನೇ ಸೆಕೆಂಡ್ನಲ್ಲಿ ಯಾವ ರೀತಿ ಅಸಹಜತೆ ಕಂಡು ಬಂತು, ಆಮೇಲೆ ಕೇವಲ 3-4 ಸೆಕೆಂಡ್ನಲ್ಲಿ ವಿಮಾನದ ಆಲ್ಟಿಟ್ಯೂಡ್ ಅಂದರೆ ಹೈಟು ತೀರಾ ಕುಸಿಯೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಇದಕ್ಕೆ ಕಾರಣ ಏನು? ಎಷ್ಟೇ ಪೈಲಟ್ ಅಲ್ಲಿ ಆ ವಿಮಾನವನ್ನು ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ವಲ್ಲ. ಸೊ ಇದು ಇಂಜಿನ್ನ ಫೇಲ್ಯೂರಾ ಅಥವಾ ಇಂಧನ ಇಂಜಿನ್ಗೆ ಸರಬರಾಜು ಆಗದೇ ಇದ್ದಿದ್ದು ಈ ಅಪಘಾತಕ್ಕೆ ಕಾರಣನ? ಈ ಥರ ಇನ್ವೆಸ್ಟಿಗೇಷನ್ ಸಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಹೇಗೆ ಸಾಗ್ತಾ ಇದೆ? ಯಾರೆಲ್ಲ ಅಧಿಕಾರಿಗಳು ಸದ್ಯಕ್ಕೆ ಸ್ಪಾಟಿಗೆ ಬಂದಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ? ಆಮೇಲೆ ಸಾವಿನ ಸಂಖ್ಯೆ ಇವತ್ತು ಕೂಡ ಏರಿಕೆ ಆಗಿದೆ, ಅದ್ರ ಬಗ್ಗೆ ಏನು ಮಾಹಿತಿ ಇದೆ? ಮಮತಾ, ಇನ್ವೆಸ್ಟಿಗೇಷನ್ ಈಗಾಗಲೇ ಚಾಲ್ತಿಯಲ್ಲಿರುವಂಥದ್ದು. ಇವತ್ತು ಕೂಡ ಏನು ಕೇಂದ್ರ ವಿಮಾನಯಾನ ಸಚಿವರಾಗಿರುವಂಥ ರಾಮಮನೋಹರ್ ನಾಯ್ಡು ಕೂಡ ಒಂದು ಮೀಟಿಂಗನ್ನು ಕರೀತಾ ಇರುವಂಥದ್ದು, ಉನ್ನತ ಮೀಟಿಂಗ್ ಆಗಿರುವಂಥದ್ದು. ಇದರಲ್ಲಿ ಅಹಮದಾಬಾದ್ ಏರ್ಪೋರ್ಟ್ನ ಸಿಬ್ಬಂದಿ, ಹಿರಿಯ ಅಧಿಕಾರಿಗಳು ಇರ್ತಾರೆ, DGCAನ ಅಧಿಕಾರಿಗಳು ಕೂಡ ಇರ್ತಾರೆ. ಈ ಒಂದು ಘಟನೆ ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜೊತೆಗೆ ಈವರೆಗೂ ಕೂಡ ತನಿಖೆಯ ಭಾಗವಾಗಿ ಏನೆಲ್ಲ ಸಿಕ್ಕಿದೆ, ಮತ್ತು ವಿಮಾನ ಪತನಕ್ಕೆ ನಿರ್ದಿಷ್ಟವಾದಂಥ ಕಾರಣ ಏನಾದರೂ ಗೊತ್ತಾಗಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಶಗಳನ್ನ ಕಂಡುಕೊಳ್ಳುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಈಗ ನಾವು ಸ್ಥಳದಲ್ಲಿದ್ದೀವಿ, ಘಟನೆ ನಡೆದಂತ ಸ್ಥಳದಲ್ಲಿ. ಇಲ್ಲಿ ಯಾವ ರೀತಿಯಾದಂಥ ಚಿತ್ರಣ ಇದೆ ಮತ್ತೆ ಯಾವ ರೀತಿಯಾದಂಥ ತನಿಖೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದೀನಿ. ನೋಡಿ, BJ ಹಾಸ್ಟೆಲ್ನ ವೈದ್ಯಕೀಯ ಕಾಲೇಜ್ನ ಹಾಸ್ಟೆಲ್ ಏನಿದೆ, ಆ ಹಾಸ್ಟೆಲ್ಗೆ ಈ ಒಂದು ಏರ್ ಇಂಡಿಯಾ ವಿಮಾನ, ಬೋಯಿಂಗ್ ವಿಮಾನ ಡಿಕ್ಕಿ ಹೊಡೆದಿರುವಂಥದ್ದು. ಡಿಕ್ಕಿ ಹೊಡೆದ ಪರಿಣಾಮ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಕೂಡ ನಿಮಗೆ ದೃಶ್ಯಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ವಿಮಾನದ ಹಿಂಭಾಗವನ್ನು ಹೊರತುಪಡಿಸಿ ಯಾವುದೇ ವಿಮಾನದ ಭಾಗಗಳು ಇಲ್ಲ, ಸಂಪೂರ್ಣವಾಗಿ ಅವಶೇಷಗಳು ಸುಟ್ಟು ಕರಕಲಾಗಿರುವಂಥದ್ದು. ಬಹುತೇಕ ವಿಮಾನ ನಜ್ಜುಗುಜ್ಜಾಗೋಗಿರುವಂಥದ್ದನ್ನು ಕೂಡ ಗಮನಿಸಬಹುದು. ಹಿಂದಿನ ಟೇಲ್ ಭಾಗ ಅಂತ ಏನು ಕರಿತೀವಿ ಅದು, ಮತ್ತೆ ಒಂದೆರಡು ವಿಂಗ್ಗಳನ್ನು ಹೊರತುಪಡಿಸಿದರೆ, ರೆಕ್ಕೆಗಳನ್ನು ಹೊರತುಪಡಿಸಿದ್ರೆ ಇನ್ನು ಯಾವುದೇ ವಿಮಾನದ ಪಳಿಯುಳಿಕೆಗಳು ನೋಡ್ಲಿಕ್ಕೆ ಮತ್ತೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಸಂಪೂರ್ಣವಾಗಿ ಇಡೀ ವಿಮಾನ ನಾಶ ಆಗಿರುವಂಥದ್ದು. ನೋಡಿ, ಆ ವಿಮಾನದ ಟೇಲ್ ಏನಿದೆ ಅದಕ್ಕೂ ಮುಂಚೆ ಒಂದು ಮರ ಕಾಣಿಸುತ್ತೆ ನಿಮಗೆ. ಮೊದಲು ಆ ವಿಮಾನ ಏನಿದೆ ಆ ಮರಕ್ಕೆ ತಗಲುತ್ತೆ, ಅಲ್ಲಿಂದ ಅದರ ಡೌನ್ ಫಾಲ್ ಶುರುವಾಗುತ್ತೆ. ಅಲ್ಲಿಂದ ಶುರುವಾಗಿ ಒಮ್ಮೆಲೆ ಆ ಬಿಲ್ಡಿಂಗಿಗೆ ಹಿಟ್ ಮಾಡುತ್ತೆ ವಿಮಾನ. ಅಲ್ಲಿಂದ ತೆವಳುತ್ತಾ ಮುಂದೆ ಸಾಗುತ್ತೆ. ನೋಡಿ, ತೆವಳುತ್ತಾ ಮುಂದೆ ಸಾಗದಂತ ಸಂದರ್ಭದಲ್ಲಿ ವಿಮಾನದ ಟೇಲ್ ಏನಿದೆ ಅದು ಅಲ್ಲೇ ಲಾಕ್ ಆಗುತ್ತೆ. ಅದನ್ನ ಮುಂದಿನ ಪೋರ್ಷನ್ ಏನಿದೆ ಅದು ಒಡೆದು ಛಿದ್ರ ಆಗಿ ಮುಂದಿನ ಭಾಗವನ್ನು ತಲುಪುತ್ತೆ. ಮುಂದಿನ ಹಾಸ್ಟೆಲ್ ಕಟ್ಟಡಗಳು ಸಂಪೂರ್ಣವಾಗಿ ನೋಡಬಹುದು ಸುಟ್ಟು ಕರಕಲಾಗಿರುವಂಥದ್ದು. ಈ ಇಡೀ ಪ್ರದೇಶವನ್ನ ಈಗ NIA ಅಧಿಕಾರಿಗಳು, ಫಾರೆನ್ಸಿಕ್ ಅಧಿಕಾರಿಗಳು, DGCAನ ಅಧಿಕಾರಿಗಳು ಮತ್ತೆ ಏರ್ ಇಂಡಿಯಾದ ಇಂಜಿನಿಯರ್ಗಳು ಈಗ ಈ ಒಂದು ಸ್ಥಳಕ್ಕೆ ಬಂದಿರುವಂಥದ್ದು. ನಿನ್ನೆ ಒಂದು ಈಗಾಗಲೇ ಬ್ಲಾಕ್ ಬಾಕ್ಸ್ ಸಿಕ್ಕಿರುವಂಥದ್ದು. ಒಟ್ಟು 2 ಬ್ಲಾಕ್ ಬಾಕ್ಸ್ಗಳು ಈ ವಿಮಾನದಲ್ಲಿ ಇತ್ತು. ಈಗ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಇವತ್ತು ಹುಡುಕಾಟ ತೀವ್ರತರದಲ್ಲಿ ನಡೆಯುತ್ತೆ. ಮತ್ತೊಂದು DVR ಕೂಡ ವಶಪಡಿಸಿಕೊಳ್ಬೇಕಾಗಿರುವಂಥದ್ದು. ಅದರ ರಿಕವರಿಗೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ. ಇದ್ರ ಜೊತೆಗೆ ಇತರ ಎಲೆಕ್ಟ್ರಾನಿಕ್ ಸಾಧನಗಳು ಹುಡುಕುವಂತ ಪ್ರಯತ್ನದಲ್ಲೂ ಕೂಡ ಅಧಿಕಾರಿಗಳು ಇರುವಂಥದ್ದು. ಈ ಎಲ್ಲ ಎಲೆಕ್ಟ್ರಾನಿಕ್ ಸಾಧನಗಳು ಸಿಕ್ಕರೆ ಈ ಒಂದು ವಿಮಾನ ನಿರ್ದಿಷ್ಟವಾಗಿ ಹೇಗೆ ಪತನಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವುಗಳ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆಗೆ. ಮತ್ತೊಂದು ಕಡೆಗೆ ಈಗಾಗಲೇ ನಿನ್ನೆ ಏನು ಸಿಕ್ಕಿದೆ ಆ ಒಂದು ಬ್ಲಾಕ್ ಬಾಕ್ಸ್, ಅದರಿಂದಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಡಿಕೋಡ್ ಮಾಡುವಂತ ಪ್ರಯತ್ನಗಳನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಸೊ ಒಂದು ಕಡೆಗೆ ತನಿಖೆಗಳು ಬಹಳಷ್ಟು ಚುರುಕಾಗಿ ನಡೀತಾ ಇದ್ದಾವೆ, ಮತ್ತೊಂದು ಕಡೆ ಸಾವು ನೋವಿನ ಸಂಖ್ಯೆಗಳು ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಫ್ಲೈಟ್ ನಲ್ಲಿ ಇದ್ದಂತವರು ಬಹುತೇಕ ಒಬ್ಬರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಸಾವನ್ನಪ್ಪಿದ್ರು. ಸ್ಥಳೀಯ ಮಟ್ಟದಲ್ಲೂ ಕೂಡ, ಅಂದ್ರೆ ಈ ಒಂದು ಪ್ರದೇಶ ಏನಿದೆ ಈ ಒಂದು ಪ್ರದೇಶದ ಸುತ್ತಮುತ್ತಲೂ ಕೂಡ ಕೆಲವೊಂದಿಷ್ಟು ಸಾವು ನೋವುಗಳಾಗಿದ್ದಾವೆ. ಅವು ತಡವಾಗಿ ರಿಪೋರ್ಟ್ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆ ತೋರಿಸ್ತೀನಿ. ಈ ಸಿವಿಲ್ ಏರಿಯಾ ನೋಡಿ, ಈ ಸಿವಿಲ್ ಏರಿಯಾ ಏನಿದೆಯಲ್ಲ ಈ ಭಾಗದಲ್ಲಿ ಏನಾದ್ರೂ ಫ್ಲೈಟ್ ಕ್ರ್ಯಾಶ್ ಆಗಿದ್ರೆ ಇದರ ಪರಿಣಾಮ ಮತ್ತಷ್ಟು ಭೀಕರವಾಗಿರ್ತಿತ್ತು. ಸಾವು ನೋವಿನ ಸಂಖ್ಯೆ 500ಕ್ಕಿಂತ ಹೆಚ್ಚಾಗಬಹುದಾದಂತಹ ಸಾಧ್ಯತೆಗಳಿತ್ತು. ಆದ್ರೆ ಕಡೆಯ ಕ್ಷಣದಲ್ಲೂ ಕೂಡ ಪೈಲಟ್ ಚಾಣಾಕ್ಷತನದಿಂದ ಒಂದು ಕಟ್ಟಡಕ್ಕೆ ಕ್ರಾಶ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ
ಸಾವು ನೋವುಗಳು ಆಗಿದ್ರೂ ಕೂಡ ಹೆಚ್ಚಿನ ಸಾವು ನೋವುಗಳು ಆಗದಂತೆ ಜಾಗೃತಿ ವಹಿಸುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು ಮಮತಾ. ಶಬೀರ್, ಈ ದುರಂತ ಸಂಭವಿಸಿ ಇವತ್ತಿಗೆ 3ನೇ ದಿನ. ಇವತ್ತಿಗೂ ಕೂಡ ನಿರಂತರವಾಗಿ ಅವಶೇಷಗಳನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಆಗ್ತಾ ಇದೆ. ಇನ್ನೂ ಕೂಡ ಅದು ಬ್ಯಾಲೆನ್ಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ತೆರವು ಕಾರ್ಯಾಚರಣೆ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಮತ್ತಷ್ಟು ಸಾವು ನೋವುಗಳ ಸಂಖ್ಯೆ ಏರಿಕೆ ಆಗೋ ಸಾಧ್ಯತೆ ಇದೆಯಾ ಅಂತೇಳಿ. ಪ್ರೇಮ್ ನೋಡಿ, ಈಗಾಗಲೇ ಬಹುತೇಕ ಬಾಡಿಗಳನ್ನ ರಿಕವರ್ ಮಾಡಲಾಗಿರುವಂಥದ್ದು, ಅವುಗಳನ್ನ ಇಲ್ಲಿ ಸಿವಿಲ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೆ ಈ ಒಂದು ಫ್ಲೈಟ್ ಏನು ಕ್ರ್ಯಾಶ್ ಆಗಿದೆ, ಈ ಸ್ಥಳದಲ್ಲಿ ಏನಾದರೂ ಮೃತದೇಹಗಳಿದಾವ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಗಳು ನಡೀತಾ ಇದ್ದಾವೆ. ಕಳೆದ 2 ದಿನಗಳಿಂದ ಈಗಾಗಲೇ ಬಹುತೇಕ ಬಾಡಿಗಳನ್ನು ರಿಕವರ್ ಮಾಡುವಂಥ ಪ್ರಯತ್ನಗಳನ್ನ ಮಾಡಾಗಿದೆ. ಈಗ ನೋಡಿ, ಈ ಟೇಲ್ ಏನು ಸಿಗಾಕೊಂಡಿದೆ ಈ ಭಾಗದಲ್ಲಿ ಯಾರಾದರೂ ಇದ್ರ ಅನ್ನುವಂಥದ್ದಷ್ಟೇ ಈಗ ಪತ್ತೆ ಆಗಬೇಕಾಗಿರುವಂಥದ್ದು. ಬಹುತೇಕ ಆ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಈಗ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಇಲ್ಲಿ ಯಾವುದೇ ರೀತಿಯಾದಂಥ ಮೃತದೇಹಗಳಿಲ್ಲ. ಆದರೆ ವಿಮಾನದ ಅವಶೇಷಗಳನ್ನು ತೆರವು ಮಾಡುವಂಥ ಪ್ರಯತ್ನಗಳನ್ನು ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ಬಹುತೇಕ ನಿನ್ನೆ ಅರ್ಧದಷ್ಟು ಅವಶೇಷಗಳನ್ನಿತ್ತು, ಅವುಗಳನ್ನು ತೆರವು ಮಾಡಿದ್ದಾರೆ. ಮತ್ತೆ ಕೆಳಗಡೆ ಏನು ಅದರ ಅವಶೇಷಗಳ ಬಿದ್ದಿತ್ತು ಅವುಗಳನ್ನು ತೆರವು ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಆದರೆ ಬ್ಲಾಕ್ ಬಾಕ್ಸ್ ಸೇರಿದಂತೆ ಇತರ ಎಲೆಕ್ಟ್ರಾನಿಕ್ ಸಾಧನಗಳ ಹುಡುಕಾಟದಲ್ಲಿರುವಂಥ ಅಧಿಕಾರಿಗಳು ಈಗಲೇ ಇದರ ತೆರವು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿರುವಂಥದ್ದು. ಹಾಗಾಗಿ ಈ ಪೋರ್ಷನ್ ಏನಿದೆ ಇದನ್ನ ಹಾಗೆ ಬಿಡಲಾಗಿರುವಂಥದ್ದು. ಹಾಗೆ ಬಿಟ್ಟು ಉಳಿದ ಮಾಹಿತಿಯನ್ನ ಈಗ ಸಂಗ್ರಹಿಸುವಂತ ಕೆಲಸವನ್ನ ಸದ್ಯಕ್ಕೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.